ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಡಚಗಳ ಮನೆಯಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಬೇಳೂರು ಚಾಲನೆ. ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ನೀಡಲು ಸರ್ಕಾರದ ಮೇಲೆ ಒತ್ತಡ ತರುವ ಭರವಸೆ ನೀಡಿದ ಬೇಳೂರು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸ್ವಯಂ ಉದ್ಯೋಗದ ಚೆಕ್ ವಿತರಣೆ. ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ತೀರಾ ಹಿಂದುಳಿದವರಿದ್ದಾರೆ ಎಂದ ಶಾಸಕರು. ಗಣಪತಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ದೇವೇಂದ್ರಪ್ಪ ನಿಧನ. ಬ್ಯಾಂಕ್ನಿಂದ ಸಂತಾಪ. ಶ್ರೀನಿವಾಸ್, ಶಂಕರ್, ಮಧುಮಾಲತಿ, ಲಲಿತಾಂಬಿಕಾ ಅವರಿಂದ ಸಂತಾಪ ಸೂಚನೆ. ಅರಮನೆ ಅನಾಥಾಶ್ರಮದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಶಾಸಕರು. ಸುದ್ದಿಯ ವಿವರ. ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನು ನೀಡಿದೆ. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಎಡಚಗಳ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಮವಾರ ಗ್ರಾಮ ಪಂಚಾಯಿತಿ ಕಟ್ಟಡ, ಬಸ್ ನಿಲ್ದಾಣ ಹಾಗೂ ಬಾಳೆಸರ ರಸ್ತೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಪ್ರಮುಖರಾದ ರಾಘವೇಂದ್ರ, ಮಾನಸ, ಮಹಾದೇವಿ, ಸಚಿನ್, ಜಯಂತಿ, ರವಿಕುಮಾರ್, ಜಗದೀಶ್, ಗಿರೀಶ್ ಹಕ್ರೆ, ಪ್ರಶಾಂತಿ, ಮಂಜುನಾಥ್, ಕೃಷ್ಣಮೂರ್ತಿ ಎಂಜಿ ಇನ್ನಿತರರು ಹಾಜರಿದ್ದರು. ಒಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ವಿಧಾನಸೌಧ ಹೇಗೆ ರಾಜ್ಯದಲ್ಲಿ ನಾವು ಇಡೀ ರಾಜ್ಯವನ್ನು ಆಡಳಿತ ಭಾರ ಮಾಡ್ತೀವಿ, ಹಾಗೆ ಈ ಪಂಚಾಯಿತಿಯ ರಾಜ್ಯ ಭಾರ ಮಾಡುವಂತ ಅಧ್ಯಕ್ಷರು ಇವತ್ತು ನಮ್ಮ ಕೃಷ್ಣವೇಣಿಯವರು, ನಾಗವೇಣಿಯವರು. ಅಂದ್ರೆ ಆ ರೀತಿಯಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಗಳು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದರೆ ಇಡೀ ಪಂಚಾಯಿತಿ ಅಭಿವೃದ್ಧಿಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇವತ್ತು ಈ ಸರಿ ಅಂತೂ ಗ್ರಾಮ ಪಂಚಾಯಿತಿಯ ಎಲ್ಲ ಹಕ್ಕುಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಇವತ್ತು ಪ್ರತಿಯೊಂದು ಸಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ಅವರು ಸಹ ಹೇಳಿದರು, ನಾನು ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪಡೆದಿದ್ದೀವಿ, ಅದರಿಂದ 5 ಲಕ್ಷ ರೂಪಾಯಿ ಬಂತು ಅಂತ ಹೇಳಿ. ಬಹಳಷ್ಟು ಕಟ್ಟಡಗಳು ಏನಾಗಿದೆ ಗಿರೀಶ್, ಬಹಳ ಜನ ಇವಾಗ ಆಗಿದೆ ಪಂಚಾಯತ್ಗೆ ಅವರು ಪಾಪ ಕಟ್ಟಬೇಕಂತ ಆಸೆ. ಈಗ ಏನಾಗಲ್ಲ, 12-11 ಹಣಕಾಸು ಏನಿದೆ ಸ್ವಲ್ಪ ಕಮ್ಮಿ ಆಗೋದ್ರಿಂದ ನೀವು ಕಟ್ಟಕ್ಕಾಗಲ್ಲ ಅಂತ ನೀವಾಗಿ ಬಹಳ ವರ್ಷ ಸುಮ್ಮನೆ ಬೇದಿದೆ. ಆದರೂ ತಮ್ಮ ಉಳಿತಾಯ ಹಣಗಳನ್ನ ಹಾಕಿ ಕಟ್ತೀರಿ, ಆದ್ರೆ ಕಟ್ಟಕ್ಕಾಗಲ್ಲ. ಕೊನೆಗೆ ನನ್ನ ಕುತ್ತಿಗೆಗೆ ಬರೋದು ಅಷ್ಟು. ನಮಗೆ ಬಹಳಷ್ಟು ಕಡೆ ಹಂಗೆ ಆಗಿದೆ. ಈಗ ನಾನು ಅದಕ್ಕೆ ದುಡ್ಡು ಕೊಡ್ತಾ ಬರ್ಬೇಕು, ಅರುಣ್ ಅವ್ರು ದುಡ್ಡು ಕೊಡ್ತಾ ಬರ್ಬೇಕು, ಹಂಗಾಗಿದೆ ಈಗ ಪರಿಸ್ಥಿತಿ. ಹಂಗಾಗಿದೆ ಈ ಪಂಚಾಯತಿ ಹಂಗಾಯ್ತು. ಅವ ಗುದ್ಗೆದಾರ, ಸರ್ ನಂಗೆ ದುಡ್ಡು ಬರ್ದೆ ನಾನು ಹೆಂಗ್ ಬೀಗ ಕೀ ಕೊಡೋದು ಅಂತ ನಾವು ಕುಂತಾನ. ನಾವು ಸುಮ್ ಕುತಾಳ, ನಾನು ಇದೀನಿ ಕೊಡ್ತೀನಿ, ಸುಮ್ಮನೆ ಕೀ ಕೊಟ್ಟು ಉದ್ಘಾಟನೆ ರೆಡಿ ಆಗ್ಬೇಕಂದ್ರೆ ನಮ್ಮ ರಾಕೃಷ್ಣ ನನ್ನ ಫ್ರೆಂಡ್, ಅವನ ಆತ್ಮೀಯ ಸ್ನೇಹಿತವ, ಅವ್ರಿಗೆ ಹೇಳಿದೆ ಸಾರ್ ಅಂದ. ಇವ್ರು ಯಾಕೆ ಹಿಂದೆ ಗಿರೀಶ್ ಹೇಳ್ದಾಗ ಬರ್ಲಿಲ್ಲ, ಇವರು ಬರ್ತಾ ಇದ್ದಾರೆ ಯಾಕೆ ಬರ್ಲಿಲ್ಲ, ಏನು ಬರ್ಲಿಲ್ಲ, ಸ್ವಲ್ಪ ಹಿಂಜರಿದ್ರು. ಕೊನೆಗೆಲ್ಲರೂ ಸೇರಿ ಬಂದು ಇಲ್ಲ ಸರ್ ಹಿಂಗೆ ಮಾಡಲೇಬೇಕು, ಒಂದು ಟೈಮ್ ಕೊಡಿ, ಮತ್ತೆ ಇದೊಂದು ದುಡ್ಡು ಕೊಡಬೇಕು, ಅವ್ನು ಇಲ್ಲಾಂದ್ರೆ ಕಟ್ಟಡ ಅವ್ರು ಬಿಟ್ಕೊಡಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಹೇಳಿದ್ರು. ಕೊನೆಗೆ ನಾನು ಅವನಿಗೆ ಹೇಳಿ, ಇಲ್ಲಪ್ಪ ಬಿಟ್ಕೊಡು, ಹಣಕಾಸಿನ ವಿಚಾರದಲ್ಲಿ ನಾನಿದ್ದೀನಿ, ನೀನು ಕೊಡ್ತೀನಿ ಅಂತ ಹೇಳಿ ಪಾಪ ಅವನು ಒಪ್ಕೊಂಡ. ಇವತ್ತು ಬಹಳ ಖುಷಿಯಾಗಿ ಈ ಪಂಚಾಯತಿಯ ಕಟ್ಟಡ ಬ್ರಾಹ್ಮಣ ಸಮುದಾಯದವರು ಎಂದರೆ ಆರ್ಥಿಕವಾಗಿ ಸ್ಥಿತಿವಂತರು ಎಂದು ಭಾವಿಸಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲೂ ಆರ್ಥಿಕವಾಗಿ ತೀರಾ ಹಿಂದುಳಿದವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸ್ವಯಂ ಉದ್ಯೋಗದ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಮಾಸನಂಜುಂಡಸ್ವಾಮಿ ಹಾಗೂ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಕುಮಾರ್, ಪ್ರಮುಖರಾದ ಏಳಿ ಶ್ರೀಧರ್, ಸುರೇಶ್ ಬಾಬು, ಸರಸ್ವತಿ ನಾಗರಾಜ್, ಗೋಪಿ ದೀಕ್ಷಿತ್, ನೇತ್ರ ಉಡುಪ, ನಾರಾಯಣಮೂರ್ತಿ ಕಾನ್ಗೋಡ್, ಮಹಾಬಲೇಶ್ವರ್, ಡಾಕ್ಟರ್ ವೆಂಕಟೇಶ್ ಚೋಯ್ಸ್ ಇನ್ನಿತರರು ಹಾಜರಿದ್ದರು. ನೋಡಿ, ಇದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ದೇಶಪಾಂಡೆ ಸಾಹೇಬರು, ದಿನೇಶ್ ಗುಂಡೂರು ಅವರು, ನಿಮ್ಮ ಸಮಾಜದ ಭಾಳಷ್ಟು ಜನ MLAಗಳು, ನಾವು ಸಹ ಸೇರಿಕೊಂಡು ಅದರಲ್ಲಿ ನಿಮ್ಮ ನಿರ್ದೇಶಕರಾದ ಮಾಂತೇಶ್ ಅವರ ನೇತೃತ್ವದಲ್ಲಿ ಪಾಪ ಇನ್ನೊಂದು ಸರಿ ಬಂದು ಇಲ್ಲೆಲ್ಲ ಮಾತುಕತೆ ಆದಂಥ ಸುಮಾರು
ಭಾಳಷ್ಟು ಜನ ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅವಶ್ಯಕತೆ ಇರುವಂಥವರಿಗೆ ಒಂದಿಷ್ಟು ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಬಡ್ಜೆಟಲ್ಲಿ ಇಷ್ಟ ಆದರೆ ನೆಕ್ಸ್ಟ್ ಬಡ್ಜೆಟಲ್ಲಿ ಮತ್ತೆ ಕೊಡ್ತಾರೆ. ಯಾಕಂದರೆ ಭಾಳ ಜನರಿಗೆ ಅದನ್ನು ಹೇಳ್ದಲ್ಲ, ಭಾಳ ಜನರಿಗೆ ಏನಾಗಿದೆ, ಬ್ರಾಹ್ಮಿಣ್ಸ್ ಅಂದರೆ ಅವ್ರು ಆರ್ಥಿಕವಾಗಿ ಮುಂದುವರೆದ ಜನಾಂಗ ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಅವರೆಲ್ಲರೂ ಭಾಳಷ್ಟು ಜನ ಬಡವರಿದ್ದಾರೆ. ಅವರ ಸ್ವಾವಲಂಬನೆ ಜೀವನಕ್ಕಾಗಿ ಸ್ವಲ್ಪ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕಾಗಿ ಒಂದು ಅವಕಾಶವನ್ನು ಸರ್ಕಾರ ಕೊಟ್ಟಾಗ ಅದನ್ನು ತಾವು ಅದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಬದುಕನ್ನು ನೀವು ಕಟ್ಕೊಳ್ರಿ, ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ. ಇನ್ನೂ ಏನೇನಿದೆ ಹೇಳಿ. ನಾನು ಸಹ ಮಾಂತೇಶ್ವರು ಕೂತ್ಕೊಂಡು ನಂಜುಸ್ವಾಮಿ ಪಾಪ ನಿಜವಾಗ್ಲೂ ಖುಷಿಯಾಗುತ್ತೆ. ಪಾಪ ಅವರು ನಮ್ಮ ಅಧ್ಯಕ್ಷರು ಬೇರೆ ಇದ್ದಾರೆ ಅಲ್ಲಿ, ಎಲ್ಲ ನಮ್ಮ ದೇಶಿಮ್ ಅವರು ಎಲ್ಲ ಅವರೆಲ್ಲರ ಶ್ರಮ ಇದೆ. ಯಾವುದೇ ನೋಡಿ ಯಾರು ಅಧ್ಯಕ್ಷರಾಗ್ತಾರೆ, ಒಂದು ನಿಗಮ ಮಂಡಳಿ ಅಧ್ಯಕ್ಷರಾದಂಥವ್ರು ಆ ಜನರಿಗೆ ಮುಟ್ಟೋ ರೀತಿಯಲ್ಲಿ ಯಾರು ಶ್ರಮ ಹಾಕ್ತಾರೆ ನಿಜವಾಗ್ಲೂ ಆ ಸಮಾಜ ಸಿಗುತ್ತೆ. ಇಲ್ಲ ನಮ್ಗೆ ಏನು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಎಲ್ಲರಿಗೂ ಕೊಡಬೇಕು. ಸಮಾಜದಲ್ಲಿ ಎಲ್ಲ ಬಡದ ಎಲ್ಲ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆದ್ಮೇಲಿಂದ ಕುಮಾರಸ್ವಾಮಿಯವರ ಕಾಲದ ಸ್ಥಾಪನೆ ಆಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಭಾಗದಲ್ಲಿ ಯಾವುದೇ ರೀತಿಯ ಅನುದಾನವೂ ನಮಗೆ ಬಂದಿರಲಿಲ್ಲ. ಈ ಥರ ಸಾಲ ಯೋಜನೆಗಳು ನಮಗೆ ಬಂದಿರಲಿಲ್ಲ. ಇದು ಪ್ರಪ್ರಥಮವಾಗಿ ನಮ್ಮ ಸಾಗರಕ್ಕೆ ಏನು ಸಿಗ್ತಾ ಇದೆ, 6 ಜನರಿಗೆ ಏನು ಸಿಗ್ತಾ ಇದೆ, ಇದಕ್ಕೆ ನಾವು ಸರ್ಕಾರವನ್ನು ಹಾಗೂ ಸನ್ಮಾನ್ಯ ಶಾಸಕರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಲ್ತೇಶ್ ಅವರು ಶಿವಮೊಗ್ಗದ ಡೈರೆಕ್ಟರ್ ಅಂತ ಮಾಲ್ತೇಶ್ ಅವರು ಅವರ ಪ್ರಯತ್ನ ಸಹ ಸಾಕಷ್ಟು ಇದೆ. ಶ್ರೀಮತಿ ಭಾರತದ ಎಲ್ಲ MLAಗಳು ಜೊತೆಗೆ ಈ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಪ್ರಯತ್ನದಿಂದಾಗಿ, ಅಧ್ಯಕ್ಷರ ಪ್ರಯತ್ನ, ಅಸಗೋಡ ಜಯಸಿಂಹ ಮತ್ತು ಇಲ್ಲಿಯ ಪ್ರತಿನಿಧಿಸ್ತಕ್ಕಂಥ ಮಾಲ್ತೇಶ್ ಅವರ ಪ್ರಯತ್ನದಿಂದಾಗಿ, ಮಾಲ್ತೇಶ್ ಅವರ ಪ್ರಯತ್ನದಿಂದಾಗಿ, ನಿರ್ದೇಶಕ ಪ್ರಯತ್ನದಿಂದಾಗಿ ಮತ್ತು ಆ ಪ್ರಯತ್ನದಲ್ಲಿ ನಮ್ಮ ಇಲ್ಲಿಯ ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲ್ ಕೃಷ್ಣ ಅವರ ಪಾತ್ರವೂ ಕೂಡ ಇದರಲ್ಲಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಇಬ್ಬರ ಸಮಾಜದ ಪರವಾಗಿ ಅವರೆಲ್ಲರಿಗೂ ಕೂಡ ಮಾನ್ಯ ಗೋಪಾಲ್ ಕೃಷ್ಣ ಬೇಗೂರು ಸಾಹೇಬರಿಗೆ ಒಂದು ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇವತ್ತು ಸಾಂಕೇತಿಕವಾಗಿ ಒಂದು 6 ಜನಕ್ಕೆ ಸ್ವಯಂ ಉದ್ಯೋಗಕ್ಕೋಸ್ಕರ 2 ಲಕ್ಷ ರೂಪಾಯಿ ಮಂಜೂರಾಗಿದೆ. ಹಾಗಾಗಿ ನಾವು ಇದನ್ನ ಸದುಪಯೋಗ ಪಡಿಸ್ಕೊಂಡು ಆ ದೃಷ್ಟಿಯಿಂದ ಒಂದು ಕೃತಜ್ಞತೆ ಹೇಳೋ ದೃಷ್ಟಿಯಿಂದ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ವಿ. ಸಾಗರದ ಸುಭಾಷ್ ನಗರದ ನಿವಾಸಿ 63 ವರ್ಷದ ದೇವೇಂದ್ರಪ್ಪ ಬೋಚಪ್ಪ ಮಂಗಳವಾರ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಓರ್ವ ಪುತ್ರ ಹಾಗೂ 2 ಪುತ್ರಿಯರನ್ನು ಅಗಲಿದ್ದಾರೆ. ದೇವೇಂದ್ರಪ್ಪ ಅವರು ಸಾಗರದ ಪ್ರತಿಷ್ಠಿತ ಬ್ಯಾಂಕ್ನ ಹಾಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಗಣಪತಿ ಬ್ಯಾಂಕ್ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕುಸ್ತಿ ಕ್ರೀಡೆ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ಬಿ ದೇವೇಂದ್ರಪ್ಪ ಗಾಂಧಿನಗರ ಹಾಗೂ ಮಾರಿಕಾಂಬ ಸಮಿತಿ ನಡೆಸುತ್ತಿದ್ದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗಳಿಗೆ ತೀರ್ಪುಗಾರರಾಗಿ ಸಹ ಕೆಲಸ ಮಾಡಿದ್ದಾರೆ. ಸಾಗರ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾಗಿ ಸಹ ಅವರು ಒಂದು ಅವಧಿ ನೇಮಕವಾಗಿದ್ದವರು. ಬಿ ದೇವೇಂದ್ರಪ್ಪ ನಿಧನಕ್ಕೆ ಗಣಪತಿ ಬ್ಯಾಂಕ್ನಲ್ಲಿ ಸಂತಾಪ ಸೂಚಕ ಸಭೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್, ಉಪಾಧ್ಯಕ್ಷ ವಿ ಶಂಕರ್, ಮಧುಮಾಲತಿ, ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕಾ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿನಾಯಕರಾವ್, ಕೃಷ್ಣಮೂರ್ತಿ ಭಂಡಾರಿ, ವೈ ಮೋಹನ್, ಗುರುಬಸಲಿಂಗಯ್ಯ, ನಾರಾಯಣ್, ಸರಸ್ವತಿ ನಾಗರಾಜ್, ರಮೇಶ್ ಚಂದ್ರಗುತ್ತಿ ಸೇರಿ ನಿರ್ದೇಶಕರು, ಬ್ಯಾಂಕ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ನನಗೆ 30 ವರ್ಷಗಳ ಸುಭಾಷ್ ನಗರ ಭಾಗದಲ್ಲಿ ಒಂದು ಶ್ರೀಮಂತಿಗೆ ಇಲ್ಲ ಯಾರಿಗಾರು ವರ್ಷ ಸುತ್ತಂದೆ ಇದರಿಂದ ಕೂಡ ಆ ಭಾಗದ ಜೆ.ಪಿ. ನಗರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಅಲ್ಲೇ ಕುಪ್ಪ, ಆ ಭಾಗದ ಜನರಿಗೆ ಒಂದು ಮದುವೆ ಕಾರ್ಯಗಳು, ಒಂದು ಮನೆ ಕಟ್ಟೋದಕ್ಕೆ, ಎಲ್ಲ ಒಂದು ಸಂಘ ಸಂಸ್ಥೆ ಕಟ್ಟೋದಕ್ಕೆ, ಆ ರೀತಿಯ ಒಂದು ತುರ್ತಾದ ಪ್ರಾಬ್ಲಮ್ ಆದಾಗ ಆವಾಗ ಆ ಭಾಗದ ಜನರು ದೇವೇಂದ್ರನ ನೆನಪು ಮಾಡ್ಕೊಳ್ತಿದ್ರು. ಅವ್ರ ಮನೆಗೆ ಹೋಗ್ತಿದ್ರು, ಅವ್ರು ಎಷ್ಟೇ ಜೋರು ಮಾಡಿದ್ರು ಆಮೇಲೆ ತಂದಿದ್ದು ಕೊಡುವಂಥ ಒಬ್ಬ ಭಾಳ ವ್ಯಕ್ತಿ. ಯಾಕಂದರೆ ಈ ಒಂದು ನಾನು ನೇರವಾಗಿ ಅವರನ್ನು ನೋಡಿದ್ವಿ. ನಮ್ಮ ಶಂಕರ್ ಸರ್ ಉಪಾಧ್ಯಕ್ಷ ಹೇಳಿದಂಗೆ ಚುನಾವಣೆ ಆದರೆ ಅವರಿಗೇನೋ ಒಂದು ಸ್ವಲ್ಪ ಆಟ ಚಾಲೆಂಜು, ಪುರಸಭೆ ಇದ್ದಂಥ ಸಂದರ್ಭದಲ್ಲಿ ಕೂಡ 2 ಬಾರಿ ಚುನಾವಣೆ ಗೆದ್ದಿದ್ರು, ಚುನಾವಣೆಗೆ ಸೋತರು. ಆ ನಂತರದಲ್ಲಿ ಕಾಂಗ್ರೆಸ್ಸಲ್ಲವರು ನಾಮಿನಿ ಕೌನ್ಸಿಲ್ ಕೂಡ ಮಾಡಿ ಆ ಸೇವೆ ಕೂಡ ಮಾಡಿದ್ರು. ಹಾಗೆ 2015ರಿಂದ ನಾಗೇಶ್ವರ ಹೇಳಿದಂಗೆ ಬ್ಯಾಂಕಿಗೆ ತುಂಬ ಹಿಂದಿಂದ ಕೂಡ ಅವರು 2-3 ಸಲ ಹಿಂದೆ ಗಣಪತಿ ಬ್ಯಾಂಕಲ್ಲಿ ಸೋತರು. ಯಾಕಂದರೆ ನಾವೆಲ್ಲ ಓಟ್ ಹಾಕ್ತಿದ್ವಿ. ಆಮೇಲೆ ನಿಜಕ್ಕೂ ಇಲ್ಲಿ ಬ್ಯಾಂಕಿಗೆಲ್ಲ ಬರ್ತೀವಿ ಅಂತ ನಾವು ಯಾವತ್ತೂ ಕೂಡ ನಿರೀಕ್ಷೆನೇ ಇದ್ದೆ. ನಮ್ಮೆಲ್ಲ ಆಡಳಿತ ಮಂಡಳಿಯ ಅವರ ಚಿಂತನೆ ಮಾಡಿದ್ರು. ಆದರೆ ದೇವೇಂದ್ರಣ್ಣ ಅವರು, ಯಾಕಂದರೆ ಶಂಕರ್ ಸರ್ ಹೇಳ್ದಂಗೆ ನಾವು ಚುನಾವಣೆ ಸಂದರ್ಭದಲ್ಲಿ ಅದೇನೋ ಒಂದು MLA ಚುನಾವಣೆ ಆದಂಗೆ ಆ ಥರ ಸಂದರ್ಭ ಇತ್ತು.
ಆದರೆ ಅವತ್ತು ಆ ಮನುಷ್ಯ ಹುಷಾರಿಲ್ಲ ಅಂದರೆ ಬೇರೆ ಯಾರೇ ಆದರೂ ಕೂಡ ಬರೋಕ್ಕಿಲ್ಲ ಅಂತ ಮಾಡ್ತಾರೆ. ನಾನೇ ಸ್ವತಃ ಬೆಳಗ್ಗೆ 6 ಗಂಟೆಗೆ ಮನೆ ಹತ್ರ ಹೋದ್ರೆ ರೆಡಿಯಾಗಿ ತಿಂತಿರ್ತೀವಿ, ಕಾಯ್ತಿದ್ದೆ. ಅಷ್ಟು ಸ್ಪರ್ಧೆ ಇನ್ನೊಂದು ಅಂದಾಗ ಬ್ಯಾಂಕ್ ಪರವಾಗಿ ಸಹಕಾರಿಯಲ್ಲಿ ನಾನು ಕೆಲಸ ಮಾಡಬೇಕಂತ ಆ ರೀತಿ ಕುತೂಹಲ ಇತ್ತು. ನಾನು ಬರ್ತೀನಿ ಅಂತಿದ್ರು. ನಾವು ಎಷ್ಟೋ ಕಡೆ ಹೋದಲ್ಲಿ ಮನೆ ಸಂಪರ್ಕ ಒಂದು ಕಾರಲ್ಲಿ ಕೂರಿಸ್ಕೊಂಡಿರ್ತೀವಿ. ಭಾಳ ದುಃಖ ಆಗಿದೆ ಇವತ್ತು. ಯಾಕಂದರೆ ಆ ವ್ಯಕ್ತಿಯ ಒಂದು ಪ್ರಯತ್ನದಿಂದ ಇವತ್ತು ಅಂಬೇಡ್ಕರ್ ಮಂದಿ ಸೀಟು ಗೆಲ್ಲಕ್ಕೆ ಸಂಬಂಧಪಟ್ಟು ಕೂಡ ಅವರು ಸಹಕಾರಿ ಕ್ಷೇತ್ರದಲ್ಲಿ ಹೇಳ್ತೀವಿ. ಈಗ ನಮ್ಮ ಮಧುಮಾಲತಿ ಮೇಡಮ್ ಹೇಳಿದ್ರೆ ನಮಗೆ ಕೂಡ ಅದನ್ನೇ ಗೈಡ್ ಮಾಡ್ತೀವಿ. ನೀವು ರಾಜಕೀಯನೇ ಬೇರೆ ಶ್ರೀನಿವಾಸ್, ಸಹಕಾರಿ ಕ್ಷೇತ್ರನೇ ಬೇರೆ. ಅದರಲ್ಲಿ ತುಂಬ ಇದಿದೆ. ರಾಜಕೀಯದಲ್ಲಿ ಬೇರೆ ರೀತಿ ಇರುತ್ತೆ, ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿ ಕೆಲವೊಂದನ್ನು ನೀವು ತಿದ್ದುಪಡಿ ಹೋಗ್ಬೇಕಂತೀವಿ. ಯಾಕಂದರೆ ನಾವು ನೋಡ್ತಿದ್ದೆ ಎಲ್ಲ ಡೈರೆಕ್ಟ್ರಲ್ಲೂ ಕೂಡ ನಾನು ನೋಡಿದಂಗೆ ಅವರು ಒಂದು ಪಾಯಿಂಟ್ ಇಂಥ ಡೇಟ್ ಅಂತ ಹೇಳ್ತಿದ್ರು. ಪಾಯಿಂಟ್ ಟು ಪಾಯಿಂಟ್ ಲೆಕ್ಕಾಚಾರ ಇತ್ತು. ಆ ರೀತಿ ಅವರು ಒಂಥರ PhD ಮಾಡೋಂಗಿದ್ರು ಸಹಕಾರಿ ಕ್ಷೇತ್ರದಲ್ಲಿ. ನಮ್ಮ ಸಿಬ್ಬಂದಿ ವರ್ಗಗಳಿಗೆ ಬಂದಾಗ ನೋಡಿ ಪ್ರತಿಯೊಬ್ಬರು ಗ್ರಾಹಕರಿಗೂ ಕೂಡ ದಿನನಿತ್ಯ ಅವರು 10:30 ಗಂಟೆಗೆ ಡೈರೆಕ್ಟಾಗಿ ಬರ್ತಾರೆ. ಯಾಕಂದರೆ ಈಗ 1-1.5 ವರ್ಷದಿಂದ ಅವ್ರಿಗೆ ಹುಷಾರಿಲ್ಲ ಆದರೂ ಕೂಡ ಯಾವತ್ತೂ ಮನೇಲಿ ಕೂರ್ತಿದ್ದಿಲ್ಲ. ನಾನೇ ಸುಮಾರು ಸಲ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಹೇಳಿದ್ದೆ, ನೀವು ಬರೋಕ್ಕೆ ತೊಂದರೆ ಅದೇ ಹೇಳಿ, ನಾನು ಗಾಡಿ ಕಳಿಸ್ತೀನಿ, ನೀವು ಬೈಕ್ ಹೊಡಿಬೇಡ್ರಿ ಅಂತ. ಹಿಂದೆ ಕೂಡ ನಗರಸಭೆ ಭಾಗದಲ್ಲಿ ಕೂಡ 1 ಸಲ 2 ಸಲ ತಿಳಿಸಿದ್ರು. ಅವಾಗ ಕೂಡ ಮನೆಗೆ ಹೋಗಿ ಕೂಡ ಹೇಳ್ತಾರೆ. ಆ ರೀತಿ ಸಂದರ್ಭಗಳನ್ನು ಅವ್ರು ಇದು ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಇವತ್ತು ದೇವೇಂದ್ರಣ್ಣವರು ಆ ಕುಟುಂಬಕ್ಕೆ ಒಳ್ಳೇದು ಮಾಡಿದ್ದಾರೆ. ಯಾಕಂದರೆ ಕೆಲವೊಂದು ಒಳ್ಳೇದು ಮಾಡಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕಂದರೆ ಬಡ ಕುಟುಂಬಗಳು ಹಿಂದೆಲ್ಲ ತುಂಬ ಕಷ್ಟ ಇತ್ತು. ಒಂದು 25-30-40 ವರ್ಷ ಕಷ್ಟ ಇತ್ತು. ಅವತ್ತು ಆ ಸಂದರ್ಭದಲ್ಲಿ 5,000 ಕೊಡೋದು ಅವ್ರು ಕೊಟ್ಟಿರೋದು ಅದನ್ನು ನಾವು ಖುಷಿ ಪಡೋದು. ಯಾವುದೇ ರೀತಿ ಜಾಮೀನು ಇದೆ, ಯಾವುದೇ ಇಲ್ಲದೆ ಆ ರೀತಿ ಕೊಡ್ತಿದ್ರು. ಯಾಕಂದರೆ ಒಳ್ಳೆಯದನ್ನು ಮಾಡಿದ್ದು ಎಷ್ಟೋ ಜನ ಮನೆ ಕಳ್ಕೊಳ್ಳೋರಿಗೆ ಕೂಡ ನಾನು ಗೊತ್ತಿರೋಂಗೆ ಬ್ಯಾಂಕ್ಗಳಲ್ಲಿ ಅವರಿಗೆ ಯಾರದ್ರಲ್ಲೇ ದುಡ್ಡು ಕೊಡಿಸಿ ಅವ್ರ ಮನೆಗಳನ್ನು ಹರಾಜಾಗದಂಗೆ ಉಳಿಸಿ ಕೆಲವೊಂದು ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಯಾವತ್ತೂ ಕೂಡ ಪಾಸಿಟಿವ್ ಥಿಂಕ್ ಮಾಡ್ಬೇಕಾಗ್ತದೆ. ಯಾವುದೋ ಬಡವ ಏನೋ ಮಾಡ್ಕೊಂತಂದ್ರೆ ಅವರಿಗೆ ಒಳ್ಳೇದು ಮಾಡಿದ್ದಾರೆ. ಅವ್ರ ಕುಟುಂಬ ಕೂಡ ಒಳ್ಳೇದಾಗಲಿ. ಯಾಕಂದರೆ ಅವ್ರ ಮೊನ್ನೆ ನಾನು ಅಚಾನಕ ಏನೋ ಲಾಸ್ಟ್ ನನ್ನ ಗುಣ ಇರ್ಬೋದು ಅವ್ರ ಹತ್ರ ಮಾತಾಡೋಕ್ಕೆ. ನನ್ನ ಮಗಳಿಗೆ ಕರ್ಕೊಂಡು ಒಂದು ಕಲ್ಲಮ್ಮ ದೇವಸ್ಥಾನ ಪೂಜೆ ಇತ್ತು, ಹೋಗಿದ್ದೆ. ಆ ಸಂದರ್ಭದಲ್ಲಿ ಬರಬೇಕಾದ್ರೆ ನನ್ನ ಮಗಳಂದ್ರೆ ಅವರು ಅನೇಕ ಬಾರಿ ಕರ್ನಾಟಕ ನಿರ್ದೇಶಕರಿಗೆ ಆಯ್ಕೆ ಆಗಿಬಿಟ್ಟು ಭಾಳ ಪ್ರಯತ್ನ ಪಡ್ತಾರೆ. ಅವರು ಆ ರೀತಿ ಪ್ರಯತ್ನ ಪಟ್ಟ ಒಂದು ತಂಡ ಮಾಡಿದಾಗ ಅವ್ರ ತಂಡದಿಂದ ಮೊದಲ ಬಾರಿ 2 ಆಯ್ಕೆ ಆಗ್ತಾರೆ. ಒಬ್ಬರು ಸರಸ್ವತಿ ನಾಗಬೇಕು, ಮತ್ತೊಬ್ಬರು ಲಕ್ಷ್ಮಣ. ಅವರು ನಮ್ಮ ದೇವೇಂದ್ರ ಅವ್ರ ತಂಡದ ಪ್ರೊಡಕ್ಷನ್. ಆನಂತರ ಕೂಡ ಅವರು ಸೋಲ್ತಾರೆ. ಹಾಗೆ ಬಿಡಲಿಲ್ಲ ಅವರು, ಮತ್ತೆ ಹೋರಾಟ ಮಾಡ್ತಾರೆ. ಮತ್ತೆ ತಂಡ ಕಟ್ತಾರೆ, ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಮತ್ತೆ ಚುನಾವಣೆ ಬರುತ್ತೆ. ಕೊನೆಗೆ ಗಜಾಂಜಲಿಸಿ ಸುಭಾಷಣ ಅದಕ್ಕೆಲ್ಲ ಹೋಗ್ಬಿಟ್ಟು ನಮಗೆಲ್ಲ ಫೋನ್ ಕೊಡ್ತಾರೆ, ನಮಗೆ ಅವಕಾಶ ಆಮೇಲೆ ಭೇಟಿ ಮಾಡಿ ನಾವು ಅದನ್ನು ಭೇಟಿ ಮಾಡಿ ಮಾತಾಡ್ಕೊಂಡಾಗ ತಂಡದಲ್ಲಿ ಸೇರಿದ್ರು. ಅವರು ಗೆದ್ದರು. ಆದರೆ ಎಲ್ಲ ಸಂದರ್ಭಗಳು ಕೂಡ ಅವರಿಗೆ ಆತಂಕ ಇತ್ತು, ನಾನು ಗೆದ್ದುಬಿಡ್ತಾನೆ ಇಲ್ಲ ಅಂತ. ಅವತ್ತು ಏನಾಗ್ಬಿಟ್ಟು 2 ಹಿಂದುಳಿದ ವರ್ಗದ ಸ್ಥಾನಗಳಿವೆ. GKP GGMS ಕೌಂಟಿ ನಡೀತಿದೆ. ಹೊರಗಡೆ ಫುಲ್ ಸುದ್ದಿ ಇಲ್ಲ, ಬೇರೆ ಗೆದ್ದರು ಶಂಕರು ದೇವೇಂದ್ರಗಿಲ್ಲ, ಹೊರಗಡೆ ಸುದ್ದಿ. ಅದು ಒಳಗೆ ಹಂಗೆ ಇರಲಿಲ್ಲ. ಒಳಗೆ ನಾವು ಇನ್ನೂ ಒಟ್ಟು ಇಡಲಿ, ನಮ್ಮವರೇ ನಮ್ಮ ಆತ್ಮೀಯರೇ ಅದು ಹೊರಗಡೆ ಅಪಪ್ರಚಾರ ಮಾಡ್ತಿಲ್ಲ, ಓದ್ಬೇಕು. ಆದರೆ ನಾನು ಒಳಗೆ ನೋಡ್ತೀನಿ, ನಾನು ದೇವೇಂದ್ರ ಇಬ್ಬರು ಇನ್ನೂ ಒಟ್ಟು ಬಂದಿದ್ವಿ. ನನಗೆ ಕೇಳಿದ್ರೆ ಎಲ್ಲಿ ದೇವರಣ್ಣ ಇಲ್ಲ. ನಾನು ಯಾವುದೋ ಮೂಲಕ ಫೋನ್ ತಗೊಂಡು ದೇವರಣ್ಣ ಫೋನ್ ಮಾಡಿ, ದೇವರಣ್ಣ ಎಲ್ಲಿದ್ದಂತೆ ಒಂದಳ್ಳಿ ದೇವಸ್ಥಾನದ ಗುಡ್ಡಲ್ಲಿ. ಯಾಕಂದ್ರೆ ಗುಡ್ಡಿದ್ರೆ ಅಂದರೆ ಸೀತಾರ ಸ್ವಾಮಿಗಳ ಭಾಳ ಆರಾಧನೆ, ತುಂಬ ಆರಾಧನೆ. ಬಿಟ್ಟು ಸೀತಾರ ಸ್ವಾಮಿಗಳನ್ನು ನಿನ್ನೆ ಕೂಡ ಕೊನೆಯ ಮಾತು ಹೇಳಿದ್ರು ಅದನ್ನೇ, 3:45 ಹೇಳಿದ್ರು ಅದೇ ಮಾತು. ಇಲ್ಲ ಸೀತಾರ ಸ್ವಾಮಿಗಳು ಬಂದಿದ್ದಾರೆ ಅಂತ ಮಾತು ಹೇಳಿ ಅವರು ಜೀವನ ಬಿಟ್ಟು ಏನೇ ನೋವಾಗಲಿ, ಏನೇ ಖುಷಿಯಾಗಲಿ ಅವರು ಸೀನಿಯರ್ ಸಂಘಗಳಿಗೆ ಅರ್ಪಿಸ್ತಾ ಇದ್ರು. ಕಳೆದ ಬಾರಿ ಚುನಾವಣೆಯಲ್ಲೂ ಆ ರೀತಿ ಒಂದು ನೋವನ್ನು ತೋರಿಸ್ಕೊಂಡು ನಮ್ಮ ಬಗ್ಗೆ ಹೀಗೆ ಆರೋಪ ಮಾಡಿ ಕಡಿದೇವರನ್ನ ಯಾಕೆ ಹೇಳ್ಕೊಳ್ತೀವಿ, ನೋವನ್ನು ನಮ್ಮನ್ನು ಹಂಚ್ಕೊಳ್ತೀವಿ. ಆದರೆ ಅವರಿಂದ ಕಲಿಬೇಕಾಗಿದೆ ಏನಂದರೆ ಬದ್ಧತೆ. ಬ್ಯಾಂಕ್ ಅಂದರೆ ಹೇಗಿರ್ಬೋದು, ಟೀಮ್ ಅಂದರೆ ಹೇಗಿರ್ಬೋದು ಹೇಳ್ತಿದ್ದರು. ಮಧುಮಕ್ಕಳು ಹೇಳ್ತಿದ್ರು, ಗಣಪತಿ ಬ್ಯಾಂಕ್ಗೆ ಬೇರೆ, ಮುನ್ಸಿಪಾಲ್ಟಿನೇ ಬೇರೆ. ಮುನ್ಸಿಪಾಲ್ಟಿ ಬಿಡಿ, ಸರ್ಕಾರದ ಫಂಡ್ ಬರುತ್ತೆ, ಇಲ್ಲಿ ಹಾಗೆ ಬರಲ್ಲ. ಇಲ್ಲಿ ನಾವು ಯಾರೋ FD ಇರ್ತೀವಿ. ಚೆನ್ನಾಗಿತ್ತು. ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಸೇರಿದ್ರು.
ಕೊಡಬೇಕು ಇದಾಗಬೇಕು ನಮ್ಮ ಇಚ್ಛೆಯಿಂದಲೇ ಮಾಡ್ತೀವಿ. ಅದೇ ರೀತಿಯಲ್ಲಿ ಸತತವಾಗಿ ಬ್ಯಾಂಕಿನ ಜೊತೆಗೆ ಗುರುತಿಸ್ಕೊಂಡು 2015ನೇ ಎಲೆಕ್ಷನ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆದರು. ಅದರಲ್ಲಿ ಒಂದು ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ, ಒಂದು ಅವಧಿಯಲ್ಲಿ ಅಧ್ಯಕ್ಷರು ಕೂಡ ಆಗಿ ಬ್ಯಾಂಕಲ್ಲಿ ಎಲ್ಲ ನೌಕರರ ಜೊತೆಯಲ್ಲಿ ಒಂದು ರೀತಿ ವಿರಾಮೋತ್ಸವ ಮಾಡ್ತಾರೆ. ಯಾವತ್ತು ಅಂದರೆ ಎಷ್ಟೊತ್ತಿಗೆ ನೋಡಿದ್ರು ಮೇಡಮ್ ಹೇಳಿದಾಗೆ ಎಷ್ಟೊತ್ತಿಗೆ ನೋಡಿದ್ರು ಬ್ಯಾಂಕಿಗೆ ಬರೋದು, ಅವ್ರಿಗೂ ಶೇರ್ದಾರು ಮಾಡಿದೆ, ಅವರು ಬಂದಿದ್ದರು. ಪ್ರತಿಯೊಬ್ಬರದ್ದು ಹಬ್ಬ ನಿಮ್ಗೆ ಲೋನ್ ಬೇಕಾ, ಈಗ ನಾನು ಕ್ಯಾಬ್ ಹೋದಲ್ಲೂ ಮಾಡಲ್ಲ, ನಾವು ಎಷ್ಟೊತ್ತಿಗೆ ನೋಡಿದ್ರು ದೇವೇಂದ್ರ ಸರ್ನೇ ಕೇಳ್ತಾ ಇದ್ವಿ, ದೇವೇಂದ್ರ ಸರಿಗೆ ಹಿಂಗೆ ಆಗಬೇಕಾ ಅಂತ ಒಂದು ಕಷ್ಟಪಟ್ಟು ನನಗೆ ಸ್ಟಾಫನ್ನು ಕರೆಕ್ಟ್ ಹೋದಾಗ ನಮಗೆ ಎಷ್ಟೊತ್ತಿಗೆ ಬಂದರೂ ಸಹಕಾರ ಕೊಡ್ತಿದ್ರು. ಆ ರೀತಿಯಲ್ಲಿ ಈವನ್ ರಿಕವರಿ ಆಸ್ಪೆಕ್ಟಲ್ಲೂ ಅಷ್ಟೇ. ಹೊರಗಡೆ ಹೋಗ್ಬೇಕಾದ್ರೆ ಯಾವುದೋ ಮನೆಗೆ ನಾವು ಹೋಗ್ಬೇಕಾದ್ರೆ ಸಾಮಾನ್ಯ ನೆನಪಲ್ಲ, ಅಡ್ಡಿಲ್ಲ ನೆನಪಾದ್ರೆ ಅಡ್ಡಿಲ್ಲ ಮೇಡಮ್, ಹೊರಗಡೆ ಆಯಿತು ನಮಗೆ ನೆನಪಾಗಲಿ ಜಾತಿಗಳಾಗಲಿ ಹೊರಗಡೆ ಆಯಿತು, ಬ್ಯಾಂಕಿಗೆ ಸಾಲ ಕೊಡ್ತಿದ್ದಲ್ಲ ನಾವು ಕಟ್ಟಬೇಕು, ನಾವು ಅಂತೀನಿ ಬನ್ನಿ ಅಂತ ಹೇಳಿ ಎಷ್ಟೊತ್ತಿಗೆ ಕರ್ಕೊಂಡು ಬಳ್ಳಾರು ಎಲ್ಲರೂ ನಿರ್ದೇಶಿಸಿದ್ರಲ್ಲ. ಅದರಲ್ಲಂತೂ ಇವು ಜಾಸ್ತಿ ಕರೀದೇ ಹೋದ್ರೇ ಬೇಜಾರು ಅವರಿಗೆ. ನೀವು ನಮ್ಮನ್ನು ಎಷ್ಟು ದಿವಸದಿಂದಲೂ ಕರೀಲಿಲ್ಲ, ನಮ್ಮ ಬರ್ತಿದ್ದೆ ಎಕ್ಸಾಮಿಗೆ ಆರಾಮಿಲ್ಲಲ್ಲ, ನೀವು ಸ್ವಲ್ಪ ರೆಸ್ಟ್ ಮಾಡಿ. ನಾ ಯಾವಾಗ ಅವ್ರಿಗೆ ಈಗಿದ್ದಾಗಿ ನಮಗೇನು ಅವ್ರಿಗೆ ಆರಾಮಿಲ್ಲ ಅಂತ ಆದಾಗ ನಾವೇನು ಹೇಳ್ಬೇಕು ಸಿಗೋದು ಇಲ್ಲ, ಹಂಗಂತ ಅದ್ರ ಫಲ ನಮಗೂ ಸಿಗೋದಿಲ್ಲ. ಬೇರೆ ನಮಗೆ ಸಿಗುತ್ತೆ ಕೌನ್ಸಿಲ್ ಆದ ಸ್ಟಾರ್ಟಿಂಗ್ ಒಬ್ಬರು ಹೇಳೋದು ಒಮ್ಮೆಲೆ ಇಲ್ಲಿ ಬಂದಮೇಲೆ ಬ್ಯಾಂಕಿಗೆ ಬಂದಮೇಲೆ ನಾನು ನಮ್ಮ ಆತ್ಮೀಯತೆಯಿಂದ ಕಲಿತಿದ್ದೆ. ಅವ್ರು ಹೇಳೋದು ಇನ್ನೊಂದು ಸಲ ಮಾಡೋಣ, ತಿಳ್ಕೊಳ್ಬೇಕು, ಬ್ಯಾಂಕಿಂಗ್ ಕೌನ್ಸಿಲೇ ಬೇರೆ, ನಗರಸಭೆ ಬೇರೆ, ಬ್ಯಾಂಕಿಂಗ್ ಬೇರೆ, ಡೈಲಿ ಒಂದು ಸಲ ಬರ್ಬೋದು. ನಾನು ಒಂದು ವರ್ಷ ಅವ್ರು ಡೈಲಿ ಬರೋದು ಅವ್ರು ಹೇಳೋದು ಇಲ್ಲ, ಡೈಲಿ ಬರ್ತೀಯಲ್ಲ ನೀವು, ಅದೇ ಖುಷಿ ಆಗುತ್ತೆ ನನಗೆ. ನಾನು ಫೋನ್ ಮಾಡಿ ಮಳೆಗಾಲದಲ್ಲೆಲ್ಲ ಮಾತಾಡಿದ್ರು ಅಷ್ಟೇ. ಅವ್ರು ತುಂಬ ಮಾತಾಡೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವರು. ಹಾಗಾಗಿ ನಾನು ಹೇಳೋದಂದರೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮೂಸವಳ್ಳಿಯಲ್ಲಿನ ಅರಮನೆ ಅನಾಥಾಶ್ರಮ ಹೊರತಂದಿರುವ 2026ನೇ ಸಾಲಿನ ಕ್ಯಾಲೆಂಡರನ್ನು ಮಂಗಳವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಆಶ್ರಮದ ಮುಖ್ಯಸ್ಥ ಗುಡ್ಡೆಮನೆ ನಾಗರಾಜ್, ಮಂಡಗಳಲೆ ಗಣಪತಿ, ಚೇತನರಾಜ್ ಕಣ್ಣೂರು, ಧನಂಜಯ್ ಆರೋಡಿ, ಮಂಜುನಾಥ್, ಕಾರ್ತಿಕ್ ಸಾಗರ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.